ಗುರುಡಗುಂಟೆ ಗಂಗಮ್ಮ ಜಾತ್ರೆಯಲ್ಲಿ ಹಸಿವು ನೀಗಿಸಿದ ಸಿಎಂ ಬೈರೇಗೌಡರು. ನಮಸ್ಕಾರ, ಇಂದಿನ ವಿಶೇಷ ಸುದ್ದಿಗೆ ಸ್ವಾಗತ. ಭಕ್ತಿ ಮತ್ತು ಹಸಿವು ಒಂದಾದಾಗ ಅಲ್ಲಿ ದೇವರಿಗಿಂತ ಮಿಗಿಲಾದ ಸೇವೆ ಯಾವುದೂ ಇರುವುದಿಲ್ಲ. ಇದಕ್ಕೆ ಸಾಕ್ಷಿಯಾಯಿತು ಗುರುಡಗುಂಟೆ ಗ್ರಾಮದ ಶ್ರೀ ಗಂಗಮ್ಮ ದೇವಿಯ ಜಾತ್ರೆ. ಈ ಸಂಭ್ರಮಕ್ಕೆ ಮತ್ತಷ್ಟು ಕಳೆ ನೀಡಿದ್ದು ಮಾನವ ಹಕ್ಕುಗಳ ಕಮಿಟಿಯ ರಾಜ್ಯಾಧ್ಯಕ್ಷರಾದ ಸಿಎಂ ಬೈರೇಗೌಡರು ಹಮ್ಮಿಕೊಂಡಿದ್ದ ಬೃಹತ್ ಅನ್ನಸಂತರ್ಪಣೆ ಕಾರ್ಯಕ್ರಮ. ಆ ವರದಿ ಇಲ್ಲಿದೆ ನೋಡಿ. ಗುರುಡಗುಂಟೆ ಗ್ರಾಮದಲ್ಲಿ ನೆಲೆಸಿರುವ ಶಕ್ತಿ ದೇವತೆ ಶ್ರೀ ಗಂಗಮ್ಮ ದೇವಿಯ ಜಾತ್ರೆ ಭಾನುವಾರ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಈ ಸಂಭ್ರಮದ ನಡುವೆ ದೂರದೂರುಗಳಿಂದ ಬಂದಿದ್ದ ಭಕ್ತಾದಿಗಳ ಹಸಿವು ನೀಗಿಸಲು ಮಾನವ ಹಕ್ಕುಗಳ ಕಮಿಟಿ ರಾಜ್ಯಾಧ್ಯಕ್ಷರಾದ ಸಿಎಂ ಬೈರೇಗೌಡರು ತಮ್ಮ ಸಂಗಡಿಗರೊಂದಿಗೆ ವಿಶೇಷ ಅನ್ನಸಂತರ್ಪಣೆಯನ್ನು ಆಯೋಜಿಸಿದ್ದರು. ಅನ್ನಸಂತರ್ಪಣೆಯಲ್ಲಿ ಸಾವಿರಾರು ಭಕ್ತಾದಿಗಳು ಹಾಗೂ ಜಾತ್ರೆಗೆ ಬಂದಿದ್ದ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಭಾಗಿಯಾದರು. ಇಂತಹ ವ್ಯವಸ್ಥಿತವಾದ ಅನ್ನಸಂತರ್ಪಣೆ ನಡೆಯುವುದು ಇದೇ ಮೊದಲು ಎಂದು ಸ್ಥಳೀಯರು ಹಾಗೂ ಭಕ್ತರು ಹರ್ಷ ವ್ಯಕ್ತಪಡಿಸಿದರು. ಜಾತ್ರೆ ಅಂದ್ರೆ ಬರೀ ಸುತ್ತಾಟ ಅಂದುಕೊಂಡಿದ್ವಿ, ಆದರೆ ಬೈರೇಗೌಡರು ಇಲ್ಲಿ ಹಸಿದವರಿಗೆ ಅನ್ನ ನೀಡುವ ಮೂಲಕ ದೇವರ ಕೆಲಸ ಮಾಡಿದ್ದಾರೆ. ಅವರ ಈ ಸೇವೆ ಹೀಗೆ ಮುಂದುವರಿಯಲಿ, ತಾಯಿ ಗಂಗಮ್ಮ ಅವರಿಗೆ ಒಳ್ಳೆಯದು ಮಾಡಲಿ ಎಂದು ಸಾರ್ವಜನಿಕರು ಸಂತಸ ವ್ಯಕ್ತಪಡಿಸಿದರು. ಒಟ್ಟಾರೆ ಭಕ್ತಿಯ ಪರಾಕಾಷ್ಠೆಯ ನಡುವೆ ಹಸಿದ ಹೊಟ್ಟೆಗಳಿಗೆ ತಂಪು ನೀಡಿದ ಬೈರೇಗೌಡರ ಈ ಕಾರ್ಯಕ್ಕೆ ಇಡೀ ಗುರುಡಗುಂಟೆ ಗ್ರಾಮವೇ ಸಾಕ್ಷಿಯಾಯಿತು. ಹೊಟ್ಟೆ ತುಂಬಾ ಊಟ ಮಾಡಿದ ಭಕ್ತರು ಆಶೀರ್ವದಿಸುತ್ತಾ ಬೈರೇಗೌಡರ ಸಮಾಜಮುಖಿ ಕಾರ್ಯಗಳನ್ನು ಕೊಂಡಾಡಿದರು. ಇನ್ನು ಈ ಸಂದರ್ಭದಲ್ಲಿ ಹಾಗೂ ಈ ಅನ್ನಸಂತರ್ಪಣೆಗೆ ಸಹಕಾರ ನೀಡಿದ ಗುರುಡಗುಂಟೆ ಯುವ ಮುಖಂಡರು ನಾಗೇಶ್, ಆನಂದ, ತರುಣ್, ಇನ್ನು ಸಿಎಂ ಬೈರೇಗೌಡ ಅಭಿಮಾನಿಗಳು ಭಾಗಿಯಾಗಿದ್ದರು. ವರದಿ ನವೀನ್ ಗರುಡ. ಸದಾ ಅಭಿವೃದ್ಧಿ ಕಾರಣ ವಿಶ್ವವ್ಯಾಪಿ ಕಾರಣ ರಾಜ್ಯము కర్ణాటక రాజ్యము వేరే అంత మంచిది కానీ ఆయన ఆశీర్వాదం మంచిది కానీ పేదవాళ్ళకి నమ్మవాళ్ళకి టైం చేయండి. మాకు మాకు ఫస్ట్ ఆఫ్ వాళ్ళకి ఫస్ట్ వెళ్ళేది మంచిది కాదు. గంగమ్మ సేవకులు చేస్తా వచ్చింది కానీ సౌకర్యం ఇట్లా అవకాశం ఇచ్చింది. అమ్మ సేవ చేస్తే మన కుటుంబం సమస్త సమాజದ ಇಷ್ಟ ಆಗ್ತಾರನ್ನೇ ಏನು ಇವತ್ತು ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಕೊಡಿ. ನಮಸ್ತೆ ಗರುಡ ನ್ಯೂಸ್ಗೆ. ಇವತ್ತೇನಿದು ಚೇಲೂರು ತಾಲೂಕಿನ ಗುರುಡಗುಂಟೆ ಎಂಬ ಗ್ರಾಮದಲ್ಲಿ ಗಂಗಮ್ಮ ದೇವಿ ಸುಮಾರು 700 ವರ್ಷಗಳ ಇತಿಹಾಸವಿದೆ. ಈ ಗಂಗಮ್ಮ ಇದು ಗುರುಡಗುಂಟೆಗೆ ಈ ಗುರುಡಗುಂಟೆ ಜಾತ್ರೆಗೆ ಅನ್ನಸಂತರ್ಪಣೆ ಸಿಎಂ ಬೈರೇಗೌಡ ಮಾನವ ಹಕ್ಕುಗಳ ಕಮಿಟಿ ರಾಜ್ಯಾಧ್ಯಕ್ಷರು ಏನಿದ್ದಾರೆ ಸುಮಾರು ಜನಕ್ಕೆ ಇಲ್ಲಿ ತಿಂಡಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಅನ್ನಸಂತರ್ಪಣೆಯನ್ನು ಮಾಡಿದ್ದಾರೆ. ಇದನ್ನು ಹಿಂಗೆ ಕಂಟಿನ್ಯೂ ಮಾಡಿಕೊಂಡು ಬರ್ತಾರೆ. ಇವತ್ತು ಎಲ್ಲ ಜನರಿಗೂ ಒಂದು ಅನ್ನಸಂತರ್ಪಣೆ ಮಾಡ್ತಾರೆ ಅಂದರೆ ಒಂದು ಸಂತೋಷದ ವಿಷಯ. ಇಲ್ಲಿ ಜಾತ್ರೆಗೆ ಬಂದಿರುವ ಎಲ್ಲ ಭಕ್ತಾದಿಗಳು ಅನ್ನಸಂತರ್ಪಣೆಯನ್ನು ಸೇವಿಸಿ ಆನಂದದಿಂದ ಇಲ್ಲಿಂದ ಹೊರಡ್ತಾ ಇದ್ದಾರೆ. ಇವತ್ತು ಈ ಗಂಗಮ್ಮ ಜಾತ್ರೆ ಏನಿದೆ, ಈ ಗಂಗಮ್ಮ ದೇವಸ್ಥಾನ ಸುಮಾರು ವರ್ಷಗಳ ಇತಿಹಾಸವಿದೆ. ಇಲ್ಲಿ ಈ ಗಂಗಮ್ಮ ದೇವರ ಆಶೀರ್ವಾದದಿಂದ ಸುಮಾರು ಭಕ್ತಾದಿಗಳಿಗೆ ಅನುಕೂಲವಾಗಿದೆ. ಮತ್ತು ಗುರುಡಗುಂಟೆ ಗಂಗಮ್ಮ ಅಂತಂದರೆ ಒಂದು ಮನಸ್ಸಲ್ಲೇ ಒಂದು ಬಿರುಕು ಬೀಳಿಸ್ತದೆ. ಇವತ್ತು ಹೇಳ್ಬೇಕಂದ್ರೆ ಟೋಟಲ್ ಆಗಿ ಈ ಗುರುಡಗುಂಟೆ ಅಂದರೆ ಗಂಗಮ್ಮ ದೇವಸ್ಥಾನ ಅಂತ ಎಲ್ರಿಗೂ ಮಂದಟ್ಟಾಗುತ್ತೆ. ಈ ಗುರುಡಗುಂಟೆ ಜಾತ್ರೆಗೆ ಏನಿದೆ ಮಾನವ ಹಕ್ಕುಗಳ ಕಮಿಟಿ ರಾಜ್ಯಾಧ್ಯಕ್ಷರಾದ ಸಿಎಂ ಬೈರೇಗೌಡರು ಅನ್ನಸಂತರ್ಪಣೆಯನ್ನು ಇದೇ ಮೊದಲ ಬಾರಿಗೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಾಗುತ್ತೆ. ನನಗೆ ಗೊತ್ತಿರೋ ಒಂದು ವಿಷಯದಲ್ಲಿ ಇವತ್ತು ಇದುವರೆಗೂ ಯಾರು ಅನ್ನಸಂತರ್ಪಣೆ ಮಾಡಿಲ್ಲ ಅನ್ನಿಸ್ತದೆ. ಇವತ್ತು ಅನ್ನಸಂತರ್ಪಣೆಯನ್ನು ಮಾಡಿದ್ದಾರೆ. ಈ ಅನ್ನಸಂತರ್ಪಣೆ ಆ ಬೈರೇಗೌಡರು ಈ ಗಂಗಮ್ಮದ ಜಾತ್ರೆ ಏನಿದೆ ಅವರು ಪ್ರಾಣ ಇರೋವರೆಗೂ ಜೀವ ಇರೋವರೆಗೂ ಇದಕ್ಕೆ ಮಾಡ್ತೀವಿ ಅಂತ ಒಂದು ಹೇಳಿದ್ದಾರೆ. ಇವತ್ತು ಸುಮಾರು ಜನ ಅನ್ನವನ್ನು ಸೇವಿಸಿ ಆನಂದದಿಂದ ಹೋಗ್ತಾ ಇದ್ದಾರೆ. ನೀವು ಎಲ್ಲಿಂದ ಬಂದಿದ್ದೀರಾ ಸರ್? ನಮ್ಮದು ಬಾಗೇಪಲ್ಲಿ ತಾಲೂಕು, ನಮ್ಮದು ಆಚೆಪಲ್ಲಿ ಅಂತ. ನಾವು ಮೊದಲಿಂದನೂ ಗಂಗಮ್ಮ ದೇವಿ ಅಂದರೆ ನಮಗೆ ಭಾರಿ ಇಷ್ಟ. ಬೇರೆ ಕಡೆ ದೇವಸ್ಥಾನಕ್ಕೆ ಹೋಗಿ ಇವತ್ತು ಗಂಗಮ್ಮ ಜಾತ್ರೆ ಇದೆ ಅಂತೇಳಿ ನಾವು ಒಂದು ಅಭಿಮಾನವನ್ನು ಇಟ್ಕೊಂಡು ದೇವರ ಮೇಲೆ ಭಕ್ತಿಯನ್ನು ಇಟ್ಕೊಂಡು ಬಂದಿದ್ದೀವಿ. ನಮ್ಮದು ಆಚೆಪಲ್ಲಿ ಅಂತ, ನಮ್ಮದು ಬಾಗೇಪಲ್ಲಿ ತಾಲೂಕು. ನಾನು ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಅಧ್ಯಕ್ಷರು ಪುಟ್ಟಣ್ಣ ಬಣ ಇಂದ ಬಂದಿದ್ದೀವಿ. ಬೈರೇಗೌಡರ ಮೇಲೆ ಒಂದು ಅಭಿಮಾನ ಇದೆ, ಗಂಗಮ್ಮ ದೇವಿ ಮೇಲೆ ಒಂದು ಭಕ್ತಿ ಇದೆ ನಮಗೆ. ಆದ್ದರಿಂದ ಇಲ್ಲಿ ಬಂದಿದ್ದೀವಿ. ಈ ಅನ್ನಸಂತರ್ಪಣೆ ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಭಾರಿ ಖುಷಿ. ನಾವು ಅನ್ನಸಂತರ್ಪಣೆ ಬಂದೆ. ಆಯ್ತು ಮೇಡಮ್, ನಿಮ್ಮ ಹೆಸರು? ಸವಿತಾ ಮೇಡಮ್ ಅವರು. ಇವರು ದಿಬ್ಬೂರಲ್ಲಿ ಯಾವರು ಮೇಡಮ್? ಬಸೆಟ್ಟಲ್ಲಿ ಸುಮಾರು ನೋಡಿ, ಬಸೆಟ್ಟಲ್ಲಿಂದ ಬಂದು ಇಲ್ಲಿ ಅನ್ನಸಂತರ್ಪಣೆ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಊರಿನ ಜನರು ಏನು, ನಿಮ್ಮ ಹೆಸರು? ಆನಂದ್, ಆನಂದು, ನಾಗರಾಜು, ಸುಧಾಕರು ಮತ್ತು ನಾಗೇಶು ಇವರು